ಮೈಸೂರಿಗೆ ಬಂದಿದ್ದೆ. ಭಾಳ ದಿವಸದಿಂದ ಈ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಇತ್ತು ನನಗೆ. ಸುಮಾರು ಸಾರಿ ಬಂದಾಗೆಲ್ಲ ಇಲ್ಲಿ ಹೋಗುವಾಗೆಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಪೊಲೀಸ್ ಸ್ಟೇಷನ್ ಇನ್ ಮೈಸೂರು. ಇದನ್ನು ನಾವು ಒಂದು ಮಾಡರ್ನೈಸೇಷನ್ ಮಾಡಬೇಕು. ಆಧುನಿಕವಾಗಿ ಏನೆಲ್ಲ ಕೆಲಸಗಳು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾಯಿದೆ ಅದನ್ನು ಒಂದು ಸ್ವಲ್ಪ ಏನೋ ಫ್ರೆಂಡ್ಲಿ ಆಗಿರಬೇಕು ಅಂತ, ಜನಸ್ನೇಹಿಯಾಗಿರಬೇಕು ಅಂತ, ಅದಕ್ಕೆ ಏನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ ಅದನ್ನು ನೋಡೋಣ ಅಂತ ಬಂದೆ. ಇದು ಭಾಳ ನಾನು ಹೇಳಿದಾಗೆ ಹಳೆ ಪೊಲೀಸ್ ಸ್ಟೇಷನ್ನು. ಈಗ ರೆಕಾರ್ಡ್ ರೂಮ್ಸು ಇಟ್ಕೊಳ್ಳೋದಕ್ಕೆ, ಕಂಪ್ಯೂಟರ್ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಅವರ ಫೈರ್ ಆರ್ಮ್ಸ್ ಇಟ್ಕೊಳ್ಳೋದಕ್ಕೆ, ಬಂದೂಕ ಮತ್ತೊಂದು ಎಲ್ಲ ಇಟ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ಬೇರೆ ಬೇರೆ. ಈಗ ನಾವೇನು ಹೊಸದಾಗಿ ಪೊಲೀಸ್ ಸ್ಟೇಷನ್ಗಳು ಕಟ್ತಾ ಇದ್ದೀವಿ ಥ್ರೂಔಟ್ ದಿ ಸ್ಟೇಟ್, ಅದು ಮೈಸೂರಲ್ಲೂ ಕೂಡ ಆ ರೀತಿ ಆಗಬೇಕು, ನೆಟ್ವರ್ಕಿಂಗ್ ಆಗಬೇಕು. ಅದನ್ನೆಲ್ಲ ನಾನು ನೋಡೋದಕ್ಕೋಸ್ಕರ ಬಂದಿದ್ದೆ. ಕೆಲವು ನ್ಯೂನತೆಗಳಿದ್ದಾವೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಕೂಡ ಹೇಳಿದ್ದೇನೆ. ಈಗ ಇವತ್ತು ಬೆಳಿಗ್ಗೆ ಒಂದು 4-5 ಜನ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ. ಇಲ್ಲಿವರೆಗೆ ಬಂದು ಕೆಲವರು ಕಂಪ್ಲೇಂಟ್ಗಳು ಕೊಡೋಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಮಾತಾಡಿದೆ ನಾನು. ಪೊಲೀಸ್ ಸ್ಟೇಷನ್ಗೆ ಬಂದಿದ್ರಿ ನೀವು, ಒಂದಿಬ್ಬರು ಆನ್ಲೈನ್ ಫ್ರಾಡ್ ಆಗಿರೋರನ್ನ ಮಾತಾಡಿಸಿದೆ ನಾನು ಫೋನಲ್ಲಿ. ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ದಸರಾ ಟೈಮ್ನಲ್ಲಿ ಆಗಿದೆ ಅವ್ರಿಗೆ. ಅವರು ದಸರಾ ಟೈಮ್ನಲ್ಲಿ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಎಲ್ಲರೂ ಬ್ಯುಸಿ ಇದ್ದರು. ಇಮಿಡಿಯೇಟಾಗಿ ನಾವು ಕೊಡೋದಕ್ಕಾಗಲಿಲ್ಲ, ಈಗ ಕೊಟ್ಟಿದ್ದೀವಿ ಅಂತ ಇವರೇ ಕಂಪ್ಲೇಂಟ್ ಅವಾಗ ಕೊಟ್ಟಿದ್ದಾರೆ. ಇವರೇ ಅವ್ರನ್ನ ಅಡ್ರೆಸ್ಸನ್ನು ಹುಡುಕಿ, ಯಾಕೆಂದರೆ ನಮ್ಮಲ್ಲಿ 1930 ಕೊಟ್ಟ ತಕ್ಷಣ ಅದು ಅವ್ರ ಅಕೌಂಟ್ ಸೀಸ್ ಆಗಿಬಿಡುತ್ತೆ. ಅದರಿಂದ ಅದನ್ನು ಫಾಲೋ ಅಪ್ ಸ್ಟಡಿ ಅಂತ ಫಾಲೋ ಅಪ್ ಮಾಡಿ ಕರ್ಸ್ಕೊಂಡಿದ್ರು ಇವತ್ತು. ಅದನ್ನೆಲ್ಲ ಇವತ್ತು ಗಮನಿಸಿದ್ದೇನೆ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಕಮಿಷನರ್ ಆಫೀಸಲ್ಲಿ ಕೂಡ ಎಲ್ಲ ನಾನು ರಿವ್ಯೂ ಮಾಡ್ಕೊಂಡಿದ್ದೇನೆ. ಹೆಚ್ಚಿನ ಅಂಶ ಸೈಬರ್ ಕ್ರೈಮೇ ಆಗ್ತಾಯಿದೆ. ಮೈಸೂರಲ್ಲೂ ಆಗ್ತಾಯಿದೆ, ಇಡೀ ರಾಜ್ಯ ಇಡೀ ದೇಶದಲ್ಲಿ ಆಗ್ತಾಯಿದೆ. ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದೀವಿ. ಅಲ್ಲಿ ರೆಕಮೆಂಡೇಷನ್ಸ್ ಬರಬಾರ್ದು. ಅಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಕೆಲವು ನಿಯಮಗಳೇನು ಮಾಡಿದ್ದಾರೆ ಆ ಚೌಕಟ್ಟಿನಲ್ಲೇ ಇರಬೇಕು ಅಂತ. ಈಗ ಉದಾಹರಣೆಗೆ ಹೇಳ್ತೀನಿ ನಾನು ಈ ಬಾರಿ ಬಂದ ಮೇಲೆ 1 ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಇತ್ತು. 1 ವರ್ಷಕ್ಕೆ, ವರ್ಷ. ಸೊ ನಮಗೂ ಒತ್ತಡ, ಆಮೇಲೆ ಇಲಾಖೆಯಲ್ಲೂ ಕೂಡ ಸರಿಯಾಗಿ ಕೆಲಸಗಳಾಗ್ತಿರಲಿಲ್ಲ. ಹಾಗಾಗಿ 2 ವರ್ಷ ಮಾಡಿದ್ವಿ. ಈಗ 2 ವರ್ಷಕ್ಕೆ ಕಂಪಲ್ಸರಿ 2 ವರ್ಷ ಆಗಿರಲೇಬೇಕು. ನಾನು ಇಲ್ಲಿಂದ ತೆಗಿಯೋನು 2 ವರ್ಷ ಆಗಿರಬೇಕು, ಮತ್ತು ಒಬ್ಬನ ಅಲ್ಲಿಗೆ ಹಾಕಬೇಕಾದ್ರೆ ಅವನಿಗೂ 2 ವರ್ಷ ಆಗಿರಬೇಕು. ಅದರಿಂದ ಸ್ವಲ್ಪ ಮಟ್ಟಿಗೆ ಅದು ಸುಧಾರಿಸಿದೆ. ಹಾಗಾಗಿ ಅನೇಕ ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದೀವಿ. ಸ್ವಲ್ಪ ನಿಧಾನ ಆಗುತ್ತೆ. ಅದೆಲ್ಲ ಅವ್ರು ಹೇಳ್ಕೊಳ್ತಾರೆ. ಅವರಿದ್ದಾಗ ವರ್ಗಾವಣೆ ಮಾಡಲಿಲ್ವಾ? ಅಲ್ಲ, ಅವರು ಒಂದು ವರ್ಗಾವಣೆ ಮಾಡಿಲ್ಲ ಅಂದರೆ ನಾವು ಒಪ್ಕೊಳ್ಳೋಣಪ್ಪ, ನಮ್ಮ ತಪ್ಪಾಗಿದೆ. ಆಚೆಗೆ ಪೊಲಿಟಿಕಲ್ ಆಗಿ ನೀವು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಬಂದಿದ್ದೀರಿ. ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಕುರ್ಚಿಯ ವಿಚಾರ ಪಾರ್ಟಿಗೆ ಎಫೆಕ್ಟ್ ಮಾಡ್ತಾ ಇಲ್ವಾ? ಈಗ ಈ CMಗೆ ಸಂಬಂಧಪಟ್ಟಿದ್ದು, ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಯಾವುದಕ್ಕೂ ನಾನು ಉತ್ತರ ಕೊಡಲ್ಲ, ಆಯಿತಾ? ನೀವೇನು ಪ್ರಶ್ನೆ ಬೇಡ, ತುಂಬ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಯಾವುದನ್ನು ನಾನು ಉತ್ತರ ಕೊಡೋದಿಲ್ಲ. ನೀವು ಬೇರೆ ಇಲಾಖೆ ಬಗ್ಗೆ ಕೇಳಿದ್ರೆ ಏನಾರ ತಿಳ್ಕೊಳ್ಳಿ. ಅಲ್ಲಲ್ಲ, ನೀವು ಏನಾರ ತಿಳ್ಕೊಳ್ರಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಮಾತಾಡೋದಿಲ್ಲ. ನೋಡಿಯಪ್ಪ, ಇದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ರಾಹುಲ್ ಗಾಂಧಿ ಭೇಟಿ ಮಾಡ್ತೀರಾ? ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋಣ. ನೋಡಿ, ಇದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಈಗ ನೋಡಿ, ಭಾಳ ಜನ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ, ಹಾಗಾಗಿ ನಾನೇನು ಮಾತಾಡೋದಿಲ್ಲ. ಮೈಸೂರಿಗೆ ಬಂದಿದ್ದೆ. ಭಾಳ ದಿವಸದಿಂದ ಈ ಪರ್ಟಿಕ್ಯುಲರ್ ಪೊಲೀಸ್ ಸ್ಟೇಷನ್ಗೆ ಬರಬೇಕು ಅಂತ ಇತ್ತು ನನಗೆ. ಸುಮಾರು ಸಾರಿ ಬಂದಾಗೆಲ್ಲ ಇಲ್ಲಿ ಹೋಗುವಾಗೆಲ್ಲ ನೋಡ್ಕೊಂಡು ಹೋಗ್ತಿದ್ದೆ. ಇದು ಒನ್ ಆಫ್ ದಿ ಓಲ್ಡೆಸ್ಟ್ ಪೊಲೀಸ್ ಸ್ಟೇಷನ್ ಇನ್ ಮೈಸೂರು. ಇದನ್ನು ನಾವು ಒಂದು ಮಾಡರ್ನೈಸೇಷನ್ ಮಾಡಬೇಕು. ಆಧುನಿಕವಾಗಿ ಏನೆಲ್ಲ ಕೆಲಸಗಳು ಪೊಲೀಸ್ ಸ್ಟೇಷನ್ನಲ್ಲಿ ಆಗ್ತಾಯಿದೆ ಅದನ್ನು
ಒಂದು ಸ್ವಲ್ಪ ಏನೋ ಫ್ರೆಂಡ್ಲಿ ಆಗಿರಬೇಕು ಅಂತ, ಜನಸ್ನೇಹಿ ಆಗಿರಬೇಕು ಅಂತ. ಅದಕ್ಕೆ ಏನು ಅಟ್ಮಾಸ್ಫಿಯರ್ ಕ್ರಿಯೇಟ್ ಮಾಡಬೇಕು ಅಂತೇಳಿ ಅದನ್ನು ನೋಡೋಣ ಅಂತ ಬಂದೆ. ಇದು ಭಾಳ ನಾನು ಹೇಳಿದಾಗೆ ಹಳೆ ಪೊಲೀಸ್ ಸ್ಟೇಷನ್ನು. ಈಗ ರೆಕಾರ್ಡ್ ರೂಮ್ಸು ಇಟ್ಕೊಳ್ಳೋದಕ್ಕೆ, ಕಂಪ್ಯೂಟರ್ ಸಿಸ್ಟಮ್ ಇಟ್ಕೊಳ್ಳೋದಕ್ಕೆ, ಅವರ ಫೈರ್ ಆರ್ಮ್ಸ್ ಇಟ್ಕೊಳ್ಳೋದಕ್ಕೆ, ಬಂದೂಕ ಮತ್ತೊಂದು ಎಲ್ಲ ಇಟ್ಕೊಳ್ಳೋದಕ್ಕೆ, ಇದಕ್ಕೆಲ್ಲ ಬೇರೆ ಬೇರೆ. ಈಗ ನಾವೇನು ಹೊಸದಾಗಿ ಪೊಲೀಸ್ ಸ್ಟೇಷನ್ಗಳು ಕಟ್ತಾ ಇದ್ದೀವಿ ಥ್ರೂಔಟ್ ದಿ ಸ್ಟೇಟ್, ಅದು ಮೈಸೂರಲ್ಲೂ ಕೂಡ ಆ ರೀತಿ ಆಗಬೇಕು, ನೆಟ್ವರ್ಕಿಂಗ್ ಆಗಬೇಕು. ಅದನ್ನೆಲ್ಲ ನಾನು ನೋಡೋದಕ್ಕೋಸ್ಕರ ಬಂದಿದ್ದೆ. ಕೆಲವು ನ್ಯೂನತೆಗಳಿದ್ದಾವೆ, ಅದನ್ನು ಸರಿಪಡಿಸ್ಕೊಳ್ಳಿ ಅಂತ ಹೇಳಿ ಕೂಡ ಹೇಳಿದ್ದೇನೆ. ಈಗ ಇವತ್ತು ಬೆಳಿಗ್ಗೆ ಒಂದು 4-5 ಜನ ಬಂದಿದ್ದಾರೆ ಪೊಲೀಸ್ ಸ್ಟೇಷನ್ಗೆ, ಇಲ್ಲಿವರೆಗೆ ಬಂದು ಕೆಲವರು ಕಂಪ್ಲೇಂಟ್ಗಳು ಕೊಡೋಕ್ಕೆ ಬಂದಿದ್ದಾರೆ. ಅವರಿಗೆಲ್ಲ ಮಾತಾಡಿದೆ ನಾನು. ಪೊಲೀಸ್ ಸ್ಟೇಷನ್ಗೆ ಬಂದಿದ್ರಿ ನೀವು, ಒಂದಿಬ್ಬರು ಆನ್ಲೈನ್ ಫ್ರಾಡ್ ಆಗಿರೋರನ್ನ ಮಾತಾಡಿಸಿದೆ ನಾನು ಫೋನಲ್ಲಿ, ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅವರು ದಸರಾ ಟೈಮ್ನಲ್ಲಿ ಆಗಿದೆ ಅವ್ರಿಗೆ. ಅವರು ದಸರಾ ಟೈಮ್ನಲ್ಲಿ ಎಲ್ಲ ಪೊಲೀಸ್ ಸ್ಟೇಷನಲ್ಲೂ ಎಲ್ಲರೂ ಬ್ಯುಸಿ ಇದ್ದರು. ಇಮಿಡಿಯೇಟಾಗಿ ನಾವು ಕೊಡೋದಕ್ಕಾಗಲಿಲ್ಲ, ಈಗ ಕೊಟ್ಟಿದ್ದೀವಿ ಅಂತ ಇವರೇ ಕಂಪ್ಲೇಂಟ್ ಅವಾಗ ಕೊಟ್ಟಿದ್ದಾರೆ. ಇವರೇ ಅವ್ರನ್ನ ಅಡ್ರೆಸ್ಸನ್ನು ಹುಡುಕಿ, ಯಾಕೆಂದರೆ ನಮ್ಮಲ್ಲಿ 1930 ಕೊಟ್ಟ ತಕ್ಷಣ ಅದು ಅವ್ರ ಅಕೌಂಟ್ ಸೀಸ್ ಆಗಿಬಿಡುತ್ತೆ. ಅದರಿಂದ ಅದನ್ನು ಫಾಲೋ ಅಪ್ ಸ್ಟಡಿ ಅಂತ ಫಾಲೋ ಅಪ್ ಮಾಡಿ ಕರ್ಸ್ಕೊಂಡಿದ್ರು ಇವತ್ತು. ಅದನ್ನೆಲ್ಲ ಇವತ್ತು ಗಮನಿಸಿದ್ದೇನೆ. ಮುಂದೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಇವತ್ತು ನಾನು ಕಮಿಷನರ್ ಆಫೀಸಲ್ಲಿ ಕೂಡ ಎಲ್ಲ ನಾನು ರಿವ್ಯೂ ಮಾಡ್ಕೊಂಡಿದ್ದೇನೆ. ಹೆಚ್ಚಿನ ಅಂಶ ಸೈಬರ್ ಕ್ರೈಮೇ ಆಗ್ತಾಯಿದೆ, ಮೈಸೂರಲ್ಲೂ ಆಗ್ತಾಯಿದೆ, ಇಡೀ ರಾಜ್ಯ ಇಡೀ ದೇಶದಲ್ಲಿ ಆಗ್ತಾಯಿದೆ. ಪೊಲೀಸ್ ಎಸ್ಟಾಬ್ಲಿಷ್ಮೆಂಟ್ ಬೋರ್ಡ್ ಅಂತ ಮಾಡಿದ್ದೀವಿ. ಅಲ್ಲಿ ರೆಕಮೆಂಡೇಷನ್ಸ್ ಬರಬಾರ್ದು, ಅಲ್ಲಿ ನಮ್ಮ ಇಲಾಖೆಯ ವತಿಯಿಂದ ಕೆಲವು ನಿಯಮಗಳೇನು ಮಾಡಿದ್ದಾರೆ ಆ ಚೌಕಟ್ಟಿನಲ್ಲೇ ಇರಬೇಕು ಅಂತ. ಈಗ ಉದಾಹರಣೆಗೆ ಹೇಳ್ತೀನಿ, ನಾನು ಈ ಬಾರಿ ಬಂದ ಮೇಲೆ 1 ವರ್ಷಕ್ಕೆ ಟ್ರಾನ್ಸ್ಫರ್ ಮಾಡ್ಬೋದು ಅಂತ ಇತ್ತು, 1 ವರ್ಷಕ್ಕೆ, ವರ್ಷ. ಸೊ ನಮಗೂ ಒತ್ತಡ, ಆಮೇಲೆ ಇಲಾಖೆಯಲ್ಲೂ ಕೂಡ ಸರಿಯಾಗಿ ಕೆಲಸಗಳಾಗ್ತಿರಲಿಲ್ಲ. ಹಾಗಾಗಿ 2 ವರ್ಷ ಮಾಡಿದ್ವಿ. ಈಗ 2 ವರ್ಷಕ್ಕೆ ಕಂಪಲ್ಸರಿ 2 ವರ್ಷ ಆಗಿರಲೇಬೇಕು. ನಾನು ಇಲ್ಲಿಂದ ತೆಗಿಯೋನು 2 ವರ್ಷ ಆಗಿರಬೇಕು, ಮತ್ತು ಒಬ್ಬನ ಅಲ್ಲಿಗೆ ಹಾಕಬೇಕಾದ್ರೆ ಅವನಿಗೂ 2 ವರ್ಷ ಆಗಿರಬೇಕು. ಅದರಿಂದ ಸ್ವಲ್ಪ ಮಟ್ಟಿಗೆ ಅದು ಸುಧಾರಿಸಿದೆ. ಹಾಗಾಗಿ ಅನೇಕ ಬದಲಾವಣೆಗಳನ್ನು ಕೂಡ ತರ್ತಾ ಇದ್ದೀವಿ. ಸ್ವಲ್ಪ ನಿಧಾನ ಆಗುತ್ತೆ. ಅದೆಲ್ಲ ಅವ್ರು ಹೇಳ್ಕೊಳ್ತಾರೆ. ಅವರಿದ್ದಾಗ ವರ್ಗಾವಣೆ ಮಾಡಲಿಲ್ವಾ? ಅಲ್ಲ, ಅವರು ಒಂದು ವರ್ಗಾವಣೆ ಮಾಡಿಲ್ಲ ಅಂದರೆ ನಾವು ಒಪ್ಕೊಳ್ಳೋಣಪ್ಪ, ನಮ್ಮ ತಪ್ಪಾಗಿದೆ. ಈಗ ಆಚೆಗೆ ಪೊಲಿಟಿಕಲ್ ಆಗಿ ನೀವು ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ ಮೆನ್ ಇದ್ದೀರಿ, ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಕುರ್ಚಿಯ ವಿಚಾರ ಪಾರ್ಟಿಗೆ ಎಫೆಕ್ಟ್ ಮಾಡ್ತಾ ಇಲ್ವಾ? ಈಗ ಈ CMಗೆ ಸಂಬಂಧಪಟ್ಟಿದ್ದು, ರಾಜಕೀಯಕ್ಕೆ ಸಂಬಂಧಪಟ್ಟಿದ್ದು ಯಾವುದಕ್ಕೂ ನಾನು ಉತ್ತರ ಕೊಡಲ್ಲ, ಆಯಿತಾ? ನೀವೇನು ಪ್ರಶ್ನೆ ಇಲ್ಲಿ ಬೇಡ, ತುಂಬ ಜಾಸ್ತಿ ಆಗಿದೆ. ಅದ್ರ ಬಗ್ಗೆ ಯಾವುದನ್ನು ನಾನು ಉತ್ತರ ಕೊಡೋದಿಲ್ಲ. ನೀವು ಬೇರೆ ಇಲಾಖೆ ಬಗ್ಗೆ ಕೇಳಿದ್ರೆ ಏನಾರ ತಿಳ್ಕೊಳ್ಳಿ. ಅಲ್ಲಲ್ಲ, ನೀವು ಏನಾರ ತಿಳ್ಕೊಳ್ರಿ, ನಾನು ಅದ್ರ ಬಗ್ಗೆ ಮಾತಾಡಲ್ಲ. ನಾನು ಮಾತಾಡೋದಿಲ್ಲ. ನೋಡಿಯಪ್ಪ, ಇದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ತಾವೇನಾದ್ರೂ ರಾಹುಲ್ ಗಾಂಧಿ ಭೇಟಿ ಮಾಡ್ತೀರಾ? ನಡೀತಾ ಇರೋ ಬೆಳವಣಿಗೆಗಳ ಬಗ್ಗೆ ಚರ್ಚೆ ಮಾಡೋದು. ನೋಡಿ, ಇದ್ರ ಬಗ್ಗೆ ನಾನೇನು ಮಾತಾಡೋದಿಲ್ಲ. ಈಗ ನೋಡಿ, ಬಹಳ ಜನ ಮಾತಾಡ್ತಾ ಇದ್ದಾರೆ ಅದ್ರ ಬಗ್ಗೆ, ಹಾಗಾಗಿ ನಾನೇನು ಮಾತಾಡೋದಿಲ್ಲ.